ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ 2 ದಿನಗಳಿಂದ ಸುದ್ದಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಅವನ್ನೆಲ್ಲ ಮೊದಲು ಹೇಳಿಬಿಡ್ತೀನಿ, ಅದಾದ ಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಮೊನ್ನೆ ನಮ್ಮ ವೃದ್ಧ ಯುವಕ ರಾಹುಲ್ ಗಾಂಧಿಯವರು ಈಗ ಒಂದು ಹೊಸ ಬೆಳವಣಿಗೆ ಆಗಿದೆ ಈ ದೇಶದಲ್ಲಿ. ಕಳೆದ 1-2 ತಿಂಗಳಿಂದ ಈಚೆಗೆ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸಾಂಕ್ರಾಮಿಕಗೊಳ್ತಾ ಇರುವಂಥ ರೋಗ. ಅದೇನಪ್ಪ ಅಂದರೆ ಎಲ್ಲರ ಬಾಯಲ್ಲೂ ಕೂಡ ಜಂಜಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಅವರು ಗೊತ್ತಿಲ್ಲ. ಈಗ ಇದ್ದಕ್ಕಿದ್ದ ಹೇಗೆ ಬಂದರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವರು ಕೂಡ ಈಗ ಜಂಜಿ ಬೆನ್ನು ಹತ್ತಿದ್ದಾರೆ, ರಾಹುಲ್ ಗಾಂಧಿ. ಈ ರಾಹುಲ್ ಗಾಂಧಿಯವರು ಮೊನ್ನೆ ಶನಿವಾರ ದಿವಸ ಪ್ರಯಾಗ್ರಾಜ್ಗೆ ಬರ್ತಾರೆ. ಪ್ರಯಾಗ್ರಾಜ್ ಅವರ ಅಜ್ಜನ ಊರು. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಎಲ್ಲ ಅಲ್ಲಿಂದನೇ ರಾಜಕೀಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ದು. ಅವ್ರ ಮೂಲ ತವರೂರು ಅದು. ಅಲಹಾಬಾದಿಂದ ಬಂದಂಥ ಪಂಡಿತ್ ಫ್ಯಾಮಿಲಿ. ಮೂಲ ಕಾಶ್ಮೀರ ಅಂತ ಅವ್ರು ಹೇಳ್ಕೊಳ್ಳೋದು, ಪಂಡಿತರು ಅಂತ. ಈ ಪ್ರಯಾಗ್ರಾಜಲ್ಲಿ 2 ತಿಂಗಳ ಹಿಂದೆ ನಡಿಬೇಕಾಗಿತ್ತು ಒಂದು ಕಾರ್ಯಕ್ರಮ ಇವ್ರದ್ದು. ಆದರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಈ ಮನುಷ್ಯ ವಿದೇಶ ಪ್ರವಾಸ ಹೋಗ್ಬಿಟ್ರು. ಒಂದು ವಿಲಕ್ಷಣವಾದ ನಿಗೂಢವಾದಂಥ ವಿದೇಶ ಪ್ರವಾಸ ಹೋಗ್ಬಿಟ್ರು. ಹೀಗಾಗಿ ಅವಾಗ ಪೋಸ್ಟ್ಪೋನ್ ಆಗಿತ್ತು. ಅದನ್ನು ಮೊನ್ನೆ ಶನಿವಾರ ಮಾಡಿದರು. ನಾನು ಈ ಪ್ರಯಾಗ್ರಾಜ್ನಲ್ಲಿರುವಂಥ RSS ಕಾರ್ಯಾಲಯಕ್ಕೆ ಫೋನ್ ಮಾಡಿದೆ, ಹೆಂಗಿತ್ತು ಕಾರ್ಯಕ್ರಮ ಏನು ಅಂತ ಕೇಳೋಣ ಅಂತ ಹೇಳಿದರು. ಸಬ್ ಫುಲ್ ಝಡಿಯಾ ಚಲ್ ರಹಾ थे, एकदम ಬಾರಾತ್ ಜೈಸಾ ಹೋ ಗಯಾ ಥಾ, ಬಹುತ್ ಮಜಾ ಆಯಾ, ಬಾರಿಶ್ ಥಾ ಅಂತ ಹೇಳಿದರು. ಅಂದರೆ ಈ ಮದುವೆ ಮನೆಯಲ್ಲಿ ಆರತಕ್ಷತೆಯ ಸಂದರ್ಭದಲ್ಲಿ ಹುಡುಗಿ ನಿಲ್ಲಿಸಿದಾಗ ಎದುರುಗಡೆ ನಕ್ಷತ್ರ ಹಾರಿಸುವಂಥ ಇವನ್ನ ನಿಲ್ತಿರ್ತಾರಲ್ಲ ಸಾಲಕ್ಕೆ ಪಟಾಕಿಗಳನ್ನು, ಆ ರೀತಿ ಸ್ಟೇಜನ್ನು ಡೆಕೋರೇಟ್ ಮಾಡಿ ಅಲ್ಲಿ ರಾಹುಲ್ ಗಾಂಧಿಯವರ ಎಂಟ್ರಿ ಮಾಡಿಸಿ ಈತನನ್ನು ಮದುಮಗನ ಹಾಗೆ ಶೃಂಗೇರಿಸಿ ಕರ್ಕೊಂಡು ಬರಲಾಗಿತ್ತು. ಪಿಂಕ್ ಕಲರ್ ಶರ್ಟ್ ಹಾಕಿದ್ರು. ಈ ಯುವಕರು ಹಾಕೋ ಥರದ ಶರ್ಟ್ಗಳನ್ನು ಹಾಕಿ ಅವ್ರಿಗೆ ಮೇಕಪ್ ಮಾಡಿ, ಹಳೆ ಮುದುಕಿಗೆ ಮೇಕಪ್ ಮಾಡಿದ್ರೆ ಹೆಂಗಿರ್ತದೆ ಅಂತ ನಮ್ಮ ಕಡೆ ಒಂದು ಮಾತು, ಆ ರೀತಿ ರಾಹುಲ್ ಗಾಂಧಿನ ತಯಾರಿ ಮಾಡಿ ಕರ್ಕೊಂಬಂದು. ದುರಂತ ನೋಡಿ, ಈ ಪ್ರಯಾಗ್ರಾಜದ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ವಿದ್ಯಾರ್ಥಿಗಳನ್ನು, ಯುವ ಜನತೆಯನ್ನು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಬೆಳಗ್ಗೆಯಿಂದ ಪೂರ್ವಾಂಚಲದಿಂದ ಬಸ್ಸಲ್ಲಿ ಕರ್ಕೊಂಬರ್ಲಾಯ್ತು. 18 ಜಿಲ್ಲೆಗಳಿಂದ ಜನರು ಕರ್ಕೊಂಬರ್ಲಾಯಿತು. ಜೋನ್ಪುರು, ಮಾವು, ಆಜಮ್ಗಢ, ಆಮೇಲೆ ಗಾಜಿಪುರು, ಬಲಿಯಾ, ಆ ಎಲ್ಲ ಪ್ರದೇಶಗಳಿಂದ ಜನರನ್ನ ಬೆಳಗ್ಗೆನ ಕರ್ಕೊಂಬರ್ಲಾಯಿತು. 18 ಜಿಲ್ಲೆ ಅಂತ ಹೇಳಿದ್ನಲ್ಲ, 1.5 ಲಕ್ಷ ಜನ ಸೇರ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಸೇರಿದ್ದು ಸುಮಾರು 15,000 ರಿಂದ 20,000 ಜನ. ಅದರ ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ರಾಹುಲ್ ಗಾಂಧಿ ಅವರ ಎಂಟ್ರಿ ಇಲ್ಲಿದೆ ನೋಡಿ. ಈ ರೀತಿ ರಾಹುಲ್ ಗಾಂಧಿ ಎಂಟ್ರಿ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಕೊಂಡು ಕೂತಿರುವಂಥ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಅಥವಾ ಜಂಜಿಗಳನ್ನು ಉದ್ದೇಶಿಸಿ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತಾಡಿದ್ದೇನು? ಐ ಲವ್ ಬ್ಯೂಟಿಫುಲ್ ಯೂತ್ಸ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಸುಂದರವಾದಂಥ ಯುವ ಪೀಳಿಗೆಯನ್ನು ಭಾಳ ಇಷ್ಟಪಡ್ತಾರಂತೆ ಅವರು. ಆ ಮೊಹಬ್ಬತ್ ಕರ್ನೆ ಕೇಳಿಯ ಸಿಖೋ, ಎಲ್ಲ ಪ್ರೀತಿಸುವುದನ್ನು ಕರಿಬೇಕು. ಮತ್ತೆ ಇವ್ರದ್ದು ಅಂಗಡಿ ಚಾಲು ಆಗ್ತಿದ್ದು, ಮೊಹಬ್ಬತ್ ಕಿ ದುಕಾನ್ ಮತ್ತೆ ಶುರು ಮಾಡಿದ್ದಾರೆ ಇವರು. ಹಂಗೆ ಮಾತಾಡಿದಂಥ ವ್ಯಕ್ತಿ ತಕ್ಷಣದಲ್ಲಿ ಇವರ ಈರ್ಷೆ, ಇವರ ದ್ವೇಷ, ನಫರತ್ ಶುರು ಆಗುತ್ತೆ. ಯಾರ ಮೇಲೆ? ಅಗೇನ್ ದ ಸೇಮ್ ನರೇಂದ್ರ ಮೋದಿಜಿ, ಅಗೇನ್ ದ ಸೇಮ್ ಅಡ್ವಾಣಿ, ಅದೇ BJP, ಅದೇ RSS. ಅವ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು. 7:05 ಸ್ಟೇಜ್ ಹತ್ತಾರೆ. 7:50 ಹೊರಗಡೆ ಹೋಗ್ತಾರೆ. ಈ ಇವರ 45 ನಿಮಿಷಗಳ ಸಭಾ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಜನ ಬಂದು ಬಸವಳಿದು ಕೂತ್ಕೊಂಡಿರ್ತಾರೆ. ಯಥಾ ಪ್ರಕಾರ ಜಂತರ್ ಮಂತರ್ನಲ್ಲಿ ಆದಂಥ ಬಾಣಸಿಗನ ಸೇವೆ, ದಿಬ್ಬಣ, ಊಟ ಎಲ್ಲವೂ ಪಾರಂಗತ ಮಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಲ್ಲ. ಅಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಸಂಜೆ ಮೇಲೆ ನೀರು ತೊಂದರೆ ಆಯ್ತಂತೆ. ಎಲ್ಲ ಕಡೆ ಕೆಸರಿತ್ತು, ಮಳೆಯಾಗಿದೆ ಅಂತ ತುಂಬ ಕೆಸರಿತ್ತು. ವಿಶೇಷ ಏನಂದರೆ ಈ ಪ್ರಯಾಗ್ರಾಜ್ ಇದೆಯಲ್ಲ, ಅಲ್ಲಿ ಆನಂದ್ ಭವನ್ ಅಂತಿದ್ದು, ನಾನು ಸ್ವತಃ ಹೋಗಿ ನೋಡ್ಕೊಂಬಂದಿದ್ದೀನಿ. ಇದನ್ನು ಭಾರತಕ್ಕೆ ಕೊಡುಗೆ ನೀಡಿದ್ದೇನೆ ಅಂತ ಇಂದಿರಾ ಗಾಂಧಿ ಒಂದು ಕಾಲಕ್ಕೆ ಹೇಳಿದರು. ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ ಈಗ ಅದನ್ನ, ಆನಂದ್ ಭವನ್ಗೆ. ಈಗ ಅದಕ್ಕೆ ಸ್ವರಾಜ್ ಭವನ್ ಅಂತ ಮಾಡಿ, ಒಂದು ವಸ್ತು ಸಂಗ್ರಹಾಲಯದ ರೀತಿ ಇರುವಂಥ ಒಂದು ಬಂಗ್ಲೆ, ದೊಡ್ಡ ಬಂಗ್ಲೆನಲ್ಲಿ ಏನೇನು ಬಳಸ್ತಾ ಇದ್ರು ಇವರು ಯಾವ ರೀತಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಜವಾಹರ್ಲಾಲ್ ನೆಹರು ಅವರು ಕುಟುಂಬದವರು ಎಂಥ ಚಮಚೆ ಬಳಸ್ತಾಯಿದ್ರು, ಅವರ ವಾರ್ಡ್ರೋಬ್ ಹೇಗಿತ್ತು, ಅವರು ಎಲ್ಲ ದಿನನಿತ್ಯದ ಸಾಮಾನುಗಳು ಯಾವಿದಾವೆ ಎಲ್ಲವನ್ನು ಅಲ್ಲಿ ಜೋಡಿಸಿಡಲಾಗಿದೆ. ಒಂದಿಷ್ಟು ಫೋಟೋಗಳಿದ್ದಾವೆ, ಒಂದಿಷ್ಟು ಬುಕ್ಸು ಏನೇನೋ ಇಟ್ಟಿದ್ದಾರೆ ಅಲ್ಲಿ. ದೇಶಕ್ಕೆ ಸಮರ್ಪಣೆ ಅಂತ ಹೇಳಿದರು. ನೋಡಿದರೆ ಅದು ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡ್ ಅಂತ ಒಂದು ಅವ್ರದ್ದೇ ಟ್ರಸ್ಟ್ನ ಹೆಸರಿನಲ್ಲಿ ಅದಿರೋದು. ಅದಕ್ಕೆ ಚೇರ್ಮನ್ನು ಸೋನಿಯಾ ಗಾಂಧಿ, ಮೆಂಬರ್ಸು ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿ.
ಅಂದರೆ ತಮ್ಮ ಸ್ವಂತ ಆಸ್ತಿಯನ್ನು ತಮಗೇ ದಾನ ಮಾಡಿಕೊಳ್ಳುವುದು ಹೇಗೆ ಅಂತ ಯಾರಾದರೂ ಬಯಸಿದರೆ ಅವರು ಈ ವೃದ್ಧ ಯುವಕನ ಕುಟುಂಬದವ್ರನ್ನ ನೋಡಿ ಕಲಿಬೇಕು. ಅಲ್ಲಿಗೇನೀತ ಹೋಗಲಿಲ್ಲ. ಅಲ್ಲಿಂದ ಅನತಿ ದೂರದಲ್ಲಿಯೇ ಅವರ ತಾತನದೊಂದು ಸಮಾಧಿ ಇತ್ತು, ಫಿರೋಜ್ ಗಾಂಧಿದು. ಆ ಫಿರೋಜ್ ಗಾಂಧಿಯ ಸಮಾಧಿ ಹತ್ರ ಅವ್ರ ಕುಟುಂಬದವ್ರು ಯಾರು ಹೋಗೋದಿಲ್ಲ. ಆತನ ಹುಟ್ಟಿದ ಹಬ್ಬಕ್ಕೂ ಹೋಗಲ್ಲ, ಆತನ ತೀರ್ಕೊಂಡ ದಿವಸಕ್ಕೂ ಹೋಗಲ್ಲ. ಅದು ಧೂಳಿ ಹಿಡ್ಕೊಂಡು ಹೋಗಿದೆ. ಮೊದಲೇದಾಗಿ ನಿಮ್ಮ ಪ್ರಯಾಗ್ರಾಜ್ನಲ್ಲಿ ಈಗ ಪಾರ್ಸಿಗಳು ಯಾರೂ ಉಳ್ಕೊಂಡಿಲ್ಲ. ಇರೋದೊಂದು ಪಾರ್ಸಿ ಮಂದಿರ ಇದೆ. ಆ ಪಾರ್ಸಿ ಮಂದಿರಕ್ಕೆ ಬಾಂಬೆದಿಂದ ಬಂದಂಥ ಒಬ್ಬ ಅರ್ಚಕ ಅಲ್ಲಿ ಇರ್ತಾರೆ. ಅವ್ರದ್ದೇ ಆದಂಥ ವಿಧಿವಿಧಾನಗಳಿದ್ದಾವೆ. ಅಗ್ನಿಯನ್ನು ಪೂಜಿಸುವಂಥ ಸಮುದಾಯ ಇದು. ಯಾರು ನೋಡ್ಕೊಳ್ಳೋರ ಗತಿಯಿಲ್ಲ. ಆಮೇಲೆ ಫಿರೋಜ್ ಗಾಂಧಿ ಸ್ವತಃ ಜವಾಹರ್ಲಾಲ್ ನೆಹರು ಅವರ ಜೀಪ್ ಹಗರಣದ ಕುರಿತೇ ಮಾತಾಡಿದಂಥ ವ್ಯಕ್ತಿ, ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆಮೇಲೆ ಇಂದಿರಾ ಗಾಂಧಿ ಅವರ ಜೀವನ ಹೇಗಾಯಿತು, ಅವ್ರು ಹೇಗೆ ಫಿರೋಜ್ ಗಾಂಧಿನ ಬಿಟ್ಟರು, ಫಿರೋಜ್ ಗಾಂಧಿ ಹೇಗೆ ಒಂದು ಕಾಲಕ್ಕೆ ಇವ್ರನ್ನ ರಾಷ್ಟ್ರಭಕ್ತಿಯ ದೃಷ್ಟಿಯಿಂದ ಇವ್ರ ಕುಟುಂಬಕ್ಕೆ ಹತ್ತಿರ ಆದರು, ಅವೆಲ್ಲ ಬೇರೆ ಬೇರೆ ವಿಚಾರಗಳು. ಅಂಥ ಫಿರೋಜ್ ಗಾಂಧಿ ಯಾರು ತಾತ ಇದ್ದಾರೋ, ಮುತ್ತಾತ ಇದ್ದಾರೋ, ಅವ್ರ ಕಡೆ ಹೋಗುವಂಥ ಗೋಜಿಗೆ ಇವ್ರು ಯಾರೂ ಹೋಗೋದಿಲ್ಲ. ಇಂದಿರಾ ಗಾಂಧಿನೇ ಹೋಗ್ತಿರ್ಲಿಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಂಜಯ್ ಗಾಂಧಿ ಯಾರೂ ಹೋಗಲೇ ಇಲ್ಲ. ಈತ ಬಂದ ಹೋದ. ಯಾವ ರೀತಿ ಗೂಂಜ್ ಅಂದರೆ ಪ್ರತಿಧ್ವನಿಸೋದು. ಏನು ಗೂಂಜಾಯಿತು? ಛಾತ್ರೋಂಕಿ, ಛಾತ್ರೋ ಅಂದರೆ ವಿದ್ಯಾರ್ಥಿಗಳು, ಛಾತ್ರೋಂಕಿ ಗೂಂಜ. ಏನು ಗೂಂಜಾಯಿತು ಗೊತ್ತೇ ಇಲ್ಲ. ಅದ್ರ ಕುರಿತು ಶಶಿ ತರೂರ್ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳಿದರು. ಇಮ್ಮಿಡಿಯೇಟ್ ಒಂದು ಟ್ವೀಟ್ ಮಾಡಿದರು. ಅವ್ರು ಹೇಳ್ತಾರೆ, ವಿದ್ಯಾರ್ಥಿಗಳ ನಾಡಿ ಮಿಡಿತವನ್ನು ಅರಿಯುವುದರಲ್ಲಿ ರಾಹುಲ್ ಗಾಂಧಿಯವರು ವಿಫಲರಾದರು ಅಂತ. ಈಗ ನೀವು ಹೋಗಿರೋದು ವಿದ್ಯಾರ್ಥಿ ಸಮೂಹವನ್ನು ಉದ್ದೇಶಿಸಿ ಮಾತಾಡ್ತೀನಿ ಅಂತ. ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಮಾತಾಡ್ಬೇಕು, ಸಕಾಲಿಕವಾಗಿ ಮಾತಾಡ್ಬೇಕು ರೀ. ನೀವು ಏನು ಬೇಕಾದ ಮಾತಾಡ್ಲಿಕ್ಕಲ್ಲ. ಅಡಾನಿ ಬಗ್ಗೆ ಮಾತಾಡಿದ್ರೆ ಹುಡುಗರಿಗೂ ಅದಕ್ಕೆ ಏನು ಸಂಬಂಧ ಹೇಳ್ರಿ ನೋಡೋಣ. ಇವರು ಮೋದಿ ಬಗ್ಗೆ ಮಾತಾಡೋದು, RSS ಬಗ್ಗೆ ಮಾತಾಡೋದು, ನಫರತ್ತು, ಮೊಹಬ್ಬತ್ತು ಎಲ್ಲ ಮಾತಾಡೋ. ಅವ್ರಿಗೆ ಗೊತ್ತಿರೋ ಮೊಹಬ್ಬತ್ ಬೇರೆ ಒಂದೇ. ಆ ಮೊಹಬ್ಬತ್ತು ಅವ್ರಿಗೆ ಗೊತ್ತಿರೋದು. ನೀವು ಹೇಳೋ ಮೊಹಬ್ಬತ್ತು, ನೀವು ಹೇಳೋ ನಫರತ್ತು ಅವ್ರಿಗೆ ಅರ್ಥ ಆಗಲ್ಲ. ಈತ ಬಂದು ಶೋ ಮಾಡಿ ರೀಲ್ಗಳನ್ನು ಮಾಡಿಕೊಂಡು ಅದಕ್ಕೊಂದು ಬ್ಯೂಟಿಫುಲ್ಲಾಗಿ ಎಡಿಟ್ ಮಾಡಿಸಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಂಥ ಸಾಧನೆ ಬಿಟ್ಟರೆ ಈ ಛಾತ್ರೋಂಕಿ ಗೂಂಜಿಂದ ಯಾವುದೇ ರೀತಿಯದಾದಂಥ ಲಾಭ ಕಾಂಗ್ರೆಸ್ ಪಕ್ಷಕ್ಕೂ ಆಗಲ್ಲ, ಈ ದೇಶಕ್ಕಂತೂ ಅವರಿಂದ ಎಂದೂ ಆಗೋದೇ ಇಲ್ಲ ಬಿಡಿ. ಈ ವಿಪಕ್ಷ ನಾಯಕ ಅಂತ ಆಗಿದಾರಲ್ಲ ರಾಹುಲ್ ಗಾಂಧಿ, ಇವರೆಂದೂ ಕೂಡ ವಿಪಕ್ಷ ನಾಯಕ ಆಗಲಿ. ವಿಪಕ್ಷ ನಾಯಕನ ಕೆಲಸ ಏನು? ಆತ ವಿರೋಧ ಮಾಡುವುದು ಮಾತ್ರ ಆತನ ಕೆಲಸ ಅಲ್ಲ. ಸರ್ಕಾರ ಮಾಡಿದ ಕೆಲಸವನ್ನು ಇನ್ನೂ ಹೇಗೆ ಚೆನ್ನಾಗಿ ಮಾಡಬಹುದಿತ್ತು ಅಥವಾ ಯಾವುದನ್ನು ಮಾಡಬಾರ್ದಿತ್ತು ಅಂತ ವಿವೇಚನಾಯುಕ್ತವಾಗಿ, ವಿವೇಕಪೂರ್ಣವಾಗಿ ಮಂಡಿಸುವಂಥ ಶಕ್ತಿ ಇರಬೇಕು. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ನಿಂತರೆ ಆಡಳಿತ ಪಕ್ಷದವರು ಅಲ್ಲಾಡಿ ಹೋಗ್ಬೇಕು. ಹಂಗೆ ಮಾತಾಡೋರು ಅಂದರೆ ತಯಾರಿ ಮಾಡ್ಕೊಳ್ಳೋರು. ಯಾರೂ ಹುಟ್ಟುತ್ತಾ ಪಂಡಿತರಾಗಿ ಹುಟ್ಟೋದಿಲ್ಲ, ತಯಾರಿ ಮಾಡ್ಕೊಳ್ಳೋರು. ಈತನಿಗೆ ಆ ಮನಸ್ಥಿತಿನಲ್ಲಿ, ಈತನ ಮನಸ್ಥಿತಿ ಅರಾಜಕತೆಯನ್ನು ಸೃಷ್ಟಿಸಬೇಕು. ಸರ್ಕಾರ ತನ್ನ ಕಾರ್ಯಭಾರವನ್ನು ನಿರ್ವಹಿಸಲಾರದ ಹಾಗೆ ಹೇಗೆ ಮಾಡಬೇಕು ಅಂತ ಒಂದು ಮೊಡೆಸ್ ಆಪರೆಂಡಿಯನ್ನು ಸೃಷ್ಟಿ ಮಾಡಬೇಕು. ಹಂಗೆ ಮಾಡಲಿಕ್ಕೆ ಆತನಿಗೆ ಕಾರಣ ಇದೆ. ಯಾಕೆಂದರೆ ಈತ ಈ ರೀತಿಯಾದಂಥ ಆನಂದ್ ಭವನವನ್ನು ನೋಡಿ ಬೆಳೆದಂಥ ವ್ಯಕ್ತಿ. ಸ್ವರಾಜ್ ಭವನ ಅಂತಾರಿಗೆ ಅದಕ್ಕೆ. ನಾನು ಇಂಥ ಐಷಾರಾಮಿ ಜೀವನ ಮಾಡಿದಂಥ ವ್ಯಕ್ತಿ. ನಮ್ಮ ಮುತ್ತಾತ ನೋಡಿದರೆ ಬ್ಯಾರಿಸ್ಟರು, ವಕೀಲರು. ಯಾರಿಗೆ ವಕೀಲರು ಅವರು? ಈ ಪ್ರಾವಿನ್ಸ್ಗಳಿದ್ವಲ್ಲ, ರಾಜರು, ಬೇರೆ ಬೇರೆ ಊರಿನ ರಾಜರು, ರಾಜ್ಕುಮಾರ್, ಅವ್ರ ಕೇಸ್ಗಳನ್ನ ನಡೆಸ್ತಾ ಇದ್ದಂಥ ವ್ಯಕ್ತಿ ಅವರು. ಜವಾಹರ್ಲಾಲ್ ನೆಹರು ಎಂದು ಕೋರ್ಟಲ್ಲಿ ಓಡಾಡಿ ಯಾವುದೇ ಕೇಸು, ಭಾಳಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದ್ದು ನಾನು ಎಲ್ಲೂ ಓದಲಿಲ್ಲ. ಇದ್ದರೂ ಇರಬಹುದು, ನಾನಂತೂ ಓದಿಲ್ಲ. ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋದು, ಗುಲಾಬಿ ಹೂವು ಇಟ್ಕೊಳ್ಳೋದು ಅವರ ಶೌಕಿ ಜೀವನ. ಅದನ್ನು ಬಿಟ್ಟರೆ ಬೇರೆ ಏನೂ ನಾವು ನೋಡಲೇ ಇಲ್ಲ. ಈತನಿಗೆ ಆ ವಿಲಾಸಿ ಜೀವನ ಇದೆಲ್ಲವೂ ಕೂಡ ನನಗೆ ದೈವದತ್ತವಾಗಿ ಬಂದದ್ದು, ಪಿತ್ರಾರ್ಜಿತ. ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನನಗೆ ಇದು ಇರೋದಿದು. ಅದಕ್ಕೋಸ್ಕರ ನನಗೆ ನೀವು ಒಂದು ಬಿಟ್ಟು ನೀವು ಯಾರೋ ಚಾಯವಾಲ ಕೂಡಿಸ್ತೀರಿ ಅನ್ನೋ ಸಂಕಟಕ್ಕೆ, ಈರ್ಷೆಗೆ ಈತ ಗಲಾಟೆ ಮಾಡೋದು. ಇವ್ರಿಗೊಂದು ಕೆಲಸ ಮಾಡ್ಬೇಕು. ಏನಂದರೆ ಈ ಮಕರ ದ್ವಾರ ಇದೆಯಲ್ಲ ಸಂಸತ್ತಿನ ಹೊರಭಾಗ, ಅಲ್ಲಿ ಒಂದು ಕ್ಯಾಂಟೀನು, ಈ ಕಾಲೇಜ್ ಕ್ಯಾಂಟೀನ್ ಇರ್ತಲ್ಲ ಅಂತ ಒಂದು ಕ್ಯಾಂಟೀನು, ಒಂದು 2 ಬೆಂಚು, ಮರಗಳೆಲ್ಲ ಇದ್ದು ಸ್ವಲ್ಪ ದೂರದಲ್ಲಿದ್ದಾವೆ. ಹಂಗೆ ಹಾಕಿ ಕೊಟ್ಬಿಟ್ರೆ ಇವ್ರು ಒಳಗೆ ಬರೋದೇ ಬೇಡ, ಅಲ್ಲೇ ಬಂದು ಬೇಕಾದ್ರೆ ಅಲ್ಲೇ ಅಟೆಂಡೆನ್ಸ್ ಕೊಟ್ಬಿಡೋಣ, ನೀವೇನು ಒಳಗೆ ಬರಬೇಡ್ರಿ, ನಾವೆಲ್ಲ ಬಿಲ್ಗಳನ್ನು ಪಾಸ್ ಮಾಡ್ಕೋತೀವಿ ಅಂತ ಒಂದು ವ್ಯವಸ್ಥೆಯನ್ನು ಓಂ ಪ್ರಕಾಶ್ ಬಿರ್ಲಾ ಅವ್ರು ಮಾಡಬೇಕು. ಸುಮ್ಮನೆ ಒಳಗಡೆ ಹೋಗೋದು, ಗಲಾಟೆ ಮಾಡೋದು, ಹೊರಗಡೆ ಬರೋದು, ಬಂದು ಕೂತ್ಕೊಳ್ಳೋದು, ಅಲ್ಲಿ ಬಂದು ಮಿಮಿಕ್ರಿ ಮಾಡೋದು, ಫೋಟೋ ತೆಗೆಯೋದು ಮಾಡೋ ಬದಲು ದಾನದ ಹುಂಡಿ ಇಟ್ಕೊಳ್ಳೋದು, ಇದು ನಾನ್ಸೆನ್ಸ್ಗಳು ಮಾಡೋದು. ಅದ್ರ ಬದಲು ಒಂದು ಕ್ಯಾಂಟೀನ್ ಮಾಡಿ ಅಲ್ಲೇ ಇದ್ಬಿಡ್ರಿ ಅಂತ ಹೇಳೋದು ವಾಸಿ ಅಂತ ನನಗನ್ಸುತ್ತೆ. ಇದನ್ನು ನೋಡಿಯೇ ಶಶಿ ತರೂರು ಸ್ವತಃ ಪಕ್ಷದಲ್ಲಿದ್ದು ಈ ಮಾತನ್ನು ಇದು ಹೇಳಿದ ಕೂಡಲೇ ಕರೆಕ್ಟ್ ಅಕ್ಕನಿಗೆ ಸಂಕಟ ಶುರು ಆಗ್ಬಿಡ್ತು. ಯಾರಿಗೆ? ಕೆ ಸಿ ವೇಣುಗೋಪಾಲ್. ನೀವೇ ಈ ರೀತಿ ಮಾತಾಡಿದರೆ ಈ ಉಳಿದ BJPಯವರು ಇದನ್ನು ಹೇಗೆ ಬಳಸ್ಕೋಬೋದು, ಆದ್ದರಿಂದ ನೀವು ಈ ರೀತಿ ಮಾತಾಡಬಾರ್ದು ಅಂತ ಕಿವಿ ಮಾತು. ಕೆ ಸಿ ವೇಣುಗೋಪಾಲ್ದು ಶಶಿ ತರೂರಿಗೆ ಕಿವಿ ಮಾತು.
ಈ ಜಂಜಿಗಳ ಬಗ್ಗೆ ಹೇಳ್ತಾ ಇದ್ದೆ. ಜಂಜಿ ಅಂತ ಹೇಳೋ ಶಬ್ದ ನನ್ನ ಮಟ್ಟಿಗೆ ಕ್ಲೀಶೆ ಅದು. ಆ ಶಬ್ದ ಯಾರೋ ಎರವಲು ಪಡೆದು ನಾವಿಲ್ಲಿ ಹೇಳ್ತಾ ಇರೋದು. ಅದು ಏನು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಜನ್ ಅಲ್ಫಾ, ಜನ್ ಜಿ, ಜನ್ ಮಿಲೇನಿಯಲ್ಲು, ಜನ್ ಎಕ್ಸು ಅಂತ ಏನೇನೋ ಹೇಳ್ತಾರೆ. ಅವೆಲ್ಲ ಬೇಕಿಲ್ಲ. ಭಾರತದ ಯುವಶಕ್ತಿ ಅಂತ ವಿವೇಕಾನಂದ ಹೇಳಿದಂಥ ವ್ಯಕ್ತಿ, ವೀರ ಸನ್ಯಾಸಿ. ಯುವಕರನ್ನು ಕುರಿತೇ ಇಡೀ ಜೀವನ ಪೂರ್ತಿ ವಿವೇಕಾನಂದರು ಮಾತಾಡಿದ್ದು. ಯುವಕರ ಬಗ್ಗೆ ನೀವು ಗಮನ ಹರಿಸೋದಿಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ. ಯುವಕರ ಗಮನ ಹರಿಸೋದಿಲ್ಲ ಅಂದರೆ ಏನು ಅರ್ಥ? ಇವತ್ತಿನ ಕಾಲಘಟ್ಟದಲ್ಲಿರುವಂಥ ಮಕ್ಕಳ ಸಾಮಾಜಿಕ ಜಾಲತಾಣದಲ್ಲಿ ಅವು ಕಳೆದು ಹೋಗಿರುವ ಮಕ್ಕಳನ್ನು ವಾಪಸ್ ತರೋದು ಹೇಗೆ ಅಂತ ಆಲೋಚನೆ ಮಾಡಬೇಕೇ ವಿನಃ ಅದನ್ನು ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡುವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ನೀವು ಮಾಡಿದ್ದೇ ಸರಿ ಅಂತ ಹೇಳಲಿಕ್ಕೆ ಶುರು ಮಾಡಿ ಹೇಳಿದ್ರು ಅವರು. ನನಗೆ ಭಾಳ ಬೇಸರ ಆಗಿದ್ದು ಅದೇ. जैन जी वगैरह ऐसी है, ऐसा मैं तो बिल्कुल नहीं मानता. आपके विदाउट इट कॉन्टेक्स्ट भी जब पूछा गया तो मैंने बताया, और आज भी मैंने आपके सामने बोला है कि मुझे लगता है कि ये जो नई पीढ़ी है जैन जी, जैन अल्फा, ये अभी जो हमारी एग्जिस्टिंग पीढ़ी है उससे ज्यादा ऑनेस्ट है. अरे वाह, बढ़िया है. और देशभक्ति और सेवा का ऑनेस्ट अपील उसमें चलता है. ಬೇರೆ ಯಾರೋ ಹೇಳಿದ್ರೆ ಮಾತು ಬೇರೆ. ಒಂದು ದೊಡ್ಡ ಸಂಘಟನೆಯ 100 ವರ್ಷಗಳ ಹಿನ್ನೆಲೆ ಇರುವಂಥ ಮೋಹನ್ ಭಾಗವತ್ ಅವರು ಪ್ರಮುಖರು, ಸರ್ಸಂಘ ಚಾಲಕ RSSನಲ್ಲಿ. ಅವ್ರು ಹೇಳ್ತಾರೆ ನಮಗಿಂತ ಹೆಚ್ಚು ಪ್ರಾಮಾಣಿಕರು ನೀವು ಅಂತ ಯುವಕರಿಗೆ, ಯುವ ಪೀಳಿಗೆಗೆ ಹೇಳ್ತಾರೆ. ಅಂದರೆ ನಾವೆಲ್ಲ ಕಳ್ಳರು, ಲಂಚರು, ಭ್ರಷ್ಟರು, ನಾವು ಅಪ್ರಾಮಾಣಿಕರು, ಚಾರಿತ್ರ್ಯ ಇರಲಾರ್ದವರು ಅಂತ ಹೇಳ್ಕೊಂಡದ್ದು. ಏನು ಹಂಗಂದ್ರೆ ಅದರ ಅರ್ಥ ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ನೀವೇ ಅವ್ರ ಎದುರಿಗೆ ಅಫಿಡೇವಿಟ್ ಸಲ್ಲಿಸ್ತಾ ಇದ್ರಿ. ಅವ್ರ ವಯಸ್ಸಿನಲ್ಲಿದ್ದಾಗ ನೀವು ಹೆಂಗಿದ್ರಿ? ಆ ಹುಡುಗರು 13, 14, 15, 16, 18 ವರ್ಷ ಅಂದರೆ 20 ವರ್ಷ. ಆ ವಯಸ್ಸಿನಲ್ಲಿ ನೀವು ಹೆಂಗಿದ್ರಿ? ನಿಮ್ಮ ಅಪ್ಪ ಅನ್ನ ಸಾರು ಹಾಕೋರು, ಊಟ ಮಾಡಿ ಸಾಲಿಗೆ ಹೋಗ್ತಿದ್ರಿ, ಪಾಟಿ ಚೀಲ ತೊಗೊಂಡು ಮನೆಗೆ ಒಗೀತಿದ್ರಿ, ಒಗದ ತಕ್ಷಣ ಬಂದು ಗಿಲ್ಲಿ ದಾಂಡು ಆಡ್ಲಿಕ್ಕೆ ಹೋಗ್ತಿದ್ರಿ, ಸ್ವಲ್ಪ ಕಾಲಾಂತರದಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ರಿ. ಅದಾದ್ಕೂ ಹೋಮ್ವರ್ಕ್ ಮಾಡ್ತಿದ್ರಿ, ಬಂದು ಮನೆಗೆ 7:15 ಊಟ ಆಗೋದು, 9 ಗಂಟೆಗೆ ಮಲ್ಕೋತಿದ್ರಿ. ಪ್ರಾಮಾಣಿಕತೆಯ ಪ್ರಶ್ನೆಯೇ ಬರ್ತಿರಲಿಲ್ಲ. ದೇಶವನ್ನು ಪ್ರಶ್ನಿಸುವುದು, ಈ ರೀತಿ ಬೀದಿಗೆ ಇಳಿಯೋದು ಹಾಗೆಲ್ಲ ಇರಲಿಲ್ಲ. ಆವಾಗಿದ್ದಂಥ ಹೋರಾಟದ ಗತಿ ಬೇರೆ ಇತ್ತು, ಆಗಿರುವಂಥ ಸಮಸ್ಯೆಗಳು ಬೇರೆ ಇದ್ದವು. ಆವಾಗ ಅದರ ಕುರಿತಾಗಿ ಮಧ್ಯವಯಸ್ಕರು ಯಾವ ರೀತಿ ಅದಕ್ಕೆ ಸ್ಪಂದಿಸ್ತಾ ಇದ್ದರು, ಆ ಕಾಲಘಟ್ಟ ಬೇರೆ ಇತ್ತು. ಆ ಕಾಲಘಟ್ಟದಲ್ಲಿ ಬೆಳೆದು ಬಂದಂಥ ಮೋಹನ್ ಭಾಗವತ್, ಆ ಕಾಲಘಟ್ಟದಲ್ಲಿ ಬೆಳೆದು ಬಂದಂಥ ಇವತ್ತಿನ ಹಿರಿಯ ಜೀವಗಳು, ಅದರ ನಂತರ ಬಂದಂಥ ನಮ್ಮ ಮಧ್ಯವಯಸ್ಕರು, ನಾವೆಲ್ಲ ಕೂಡ ತುಂಬ ಪ್ರಾಮಾಣಿಕವಾಗಿ ಜೀವನ ಮಾಡ್ಕೊಂಬಂದವರು, ಯಾವುದನ್ನು ಅನಗತ್ಯವಾಗಿ ಪ್ರಶ್ನೆ ಮಾಡಿದವರಲ್ಲ. ಇವು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಾವು ಪ್ರಶ್ನೆ ಮಾಡುವುದು ಅಂತ ಇದೆಯಲ್ಲ, ಇದನ್ನು ಅವಿವೇಕದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇನ್ಫಾರ್ಮೇಷನನ್ನು ವಿಸ್ಡಮ್ ಅನ್ಕೋತಾ ಇದ್ದೀವಿ, ಜಾಣ್ಮೆ ಅನ್ಕೋತಾ ಇದ್ದೀವಿ. ನೀವು ಈ ಚಾಟ್ GPT ಇದೆಯಲ್ಲ, ಚಾಟ್ GPTಗೆ ಹೋಗಿ ನೀವೇನೋ ಕೈ ನೋವಿದೆ, ನನಗೆ ಯಾವ ಔಷಧಿ ತೊಗೋಬೇಕಂತ ಹೇಳ್ತದೆ. ಅದು ಕೆಳಗೊಂದು ಮಾತು ಹಾಕಿರ್ತದೆ, ಅದು ಗಮನಿಸಿರ್ಬೇಕು ನೀವು. ಏನಂದರೆ ನಾನು ಹೇಳೋದು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ, ಆದರೆ ನೀವು ತಜ್ಞರನ್ನು ಸಂಪರ್ಕಿಸಿ. ಒನ್ ಹೂ ಈಸ್ ಎಕ್ಸ್ಪರ್ಟ್ ಇನ್ ದ ಸೆಗ್ಮೆಂಟ್, ಯು ಶುಡ್ ಗೋ ಟು ವಿಸಿಟ್ ಹಿಮ್, ಯು ಕನ್ಸಲ್ಟ್ ಹಿಮ್ ಅಂತ. ಅಂದರೆ ಅದು ಇನ್ಫಾರ್ಮೇಷನ್ ಅಷ್ಟೇ. ಇಲ್ಲದೆ ಹೋದರೆ ಯಾರು ಮೆಡಿಕಲ್ ಸೈನ್ಸೇ ಓದಬೇಕಾಗಿಲ್ಲವಲ್ವ, ಎಲ್ಲ ಚಾಟ್ GPTನಲ್ಲಿ ನೋಡ್ಕೊಂಡು ಔಷಧಿ ತೊಗೊಂಡ್ಬಿಡ್ಬೋದಲ್ವ. ಡಾಕ್ಟ್ರ್ ಹತ್ರ ಹೋಗಿ ಕ್ಯೂ ಹಚ್ಚಿ ಅವ್ರ ಕನ್ಸಲ್ಟೇಷನ್ ಫೀ ಕೊಟ್ಟು ಅವರು 35 ವರ್ಷ ಆಗೋವರೆಗೂ ಓದಿ ರ್ಯಾಂಕ್ ತೊಗೊಂಡು ಅದಾದಮೇಲೆ ಬದುಕು ಕಟ್ಕೊಳ್ಳಿಕ್ಕೆ ಹರಸಾಹಸ ಪಡೋ ಅಗತ್ಯನೇ ಇರಲಿಲ್ಲ. ಆಮೇಲೆ ಪ್ರಾಮಾಣಿಕತೆ, ಮೋಹನ್ ಭಾಗವತ್ ಥರದವರು ನೀವು ನಮಗಿಂತ ಪ್ರಾಮಾಣಿಕರು ಅಂತ ಹೇಳ್ತಾ ನೀವು ಏನು ಮಾಡ್ಬೇಕಂತ ಮಾಡಿದ್ದೀರಿ? ಈ ದೇಶದ ಯುವ ಜನತೆಯನ್ನು ಹಾದಿ ತಪ್ಪಿಸೋ ಕೆಲಸವನ್ನು ಎಲ್ಲರೂ ಏಕಕಾಲದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ, ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಈಗ ಯುವ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಬೇಕು. ಯುವ ಜನತೆಗೆ ನಾವು ಸಂವೇದನಾಶೀಲರಾಗಬೇಕು, ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊ. ಏನ್ರಿ ಕಷ್ಟ? ನಂದೊಂದು ಪ್ರಶ್ನೆ ಇದೆ. ಒಬ್ಬ ಯಾವನಾರ ಜಂಜಿ ಕರ್ಕೊಂಬರ್ರಿ, ಅವ್ನಿಗೆ ಚಾಟ್ GPT ಏನು ಕೊಡಬಾರ್ದು ನೀವು. ಅವನ ಕೈಗೆ ನೀವು ಈ ಆ್ಯಪ್ಗಳು ಕೊಡಬಾರ್ದು. ಆತನಿಗೆ ಹೇಳಬೇಕು, ನೋಡಪ್ಪ 2 ಶಿವುಡು ಕೊತ್ತಂಬರಿ, 1 ಶಿವುಡು ಕರಿಬೇವು, 1/4 kg ಹೀರೆಕಾಯಿ, 1/4 kg ಬೆಂಡೆಕಾಯಿ, ಒಂದಷ್ಟು ಗಜ್ಜರಿ ತೊಗೊಂಬ ಅಂತ ಅವ್ನ ಕೈಗೆ 500 ರೂಪಾಯಿ ರೊಕ್ಕ ಕೊಡ್ರಿ. ಕ್ಯಾಶ್ ಕೊಡಬೇಕು. ಆತ ಹೋಗಿ ಅಂಗಡಿಗೆ ಹೋಗಿ ಇಷ್ಟು ತೊಗೊಂಬಂದ್ಬಿಡಲಿ. ಆವಾಗ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. 90% ನಗರ ಪ್ರದೇಶದ ಯಾವ ಯುವಕ ಯುವತಿಗೂ ಕೂಡ ಇವತ್ತು ಅಂಗಡಿಗೆ ಹೋಗಿ ಸಾಮಾನು ತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲ. ನಾನು ಹೇಳಿದ್ದು ನಿಮಗೆ ಇದು ಅತಿರೇಕ ಅನಿಸಿದರೆ, ಉತ್ಪ್ರೇಕ್ಷೆ ಅನಿಸಿದರೆ ಒಂದು ಪ್ರಯತ್ನ ಮಾಡಿಬಿಡಿ. ಹಳ್ಳಿ ಹುಡುಗರು ಪಾಪ ಇವತ್ತಿಗೂ ಹಾಗೆ ಇದ್ದಾರೆ, ಸಂತಿಗೆ ಹೋಗಿ ವ್ಯಾಪಾರ ಮಾಡ್ತಾರೋ ಬಿಟ್ಬಿಡಿ. ಜಂಜಿ ಅಂದರೆ ಕೇವಲ ನಗರ ಪ್ರದೇಶದಲ್ಲಿರುವಂಥ ಯುವ ಪೀಳಿಗೆ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟೇವೆ ನಾವು. ಮೊಬೈಲು ಹಳ್ಳಿಗೂ ಬಂದಿದೆ, ಆದರೆ ಈ ಮಟ್ಟಿನ ಪೀಡೆ ಆಗಿಲ್ಲ, ಅದು ಪೀಡನೆಯನ್ನು ಮಾಡ್ತಾ ಇಲ್ಲ.
ಸಿಟಿನಲ್ಲಿರುವಂಥ ವರ್ಗ ಇದೆಯಲ್ಲ, ಆ ವರ್ಗವನ್ನು ಓಲೈಸುವ ಪ್ರಯತ್ನ ಈಗ ಬಾಂಬೆದಲ್ಲಿ ಮಾಡಿದರು ಮೋಹನ್ ಭಾಗವತ್ ಅವರು. ಯಾವುದಾದ್ರೂ ಮಹಾರಾಷ್ಟ್ರದ ಹಳ್ಳಿ ಹುಡುಗರು ಕರ್ಕೊಂಬಂದು ಕೂಡಿಸಿದ್ರ ಅಲ್ಲಿ ಹೋಗಲಿ, ಅಲ್ಲಿ ಪ್ರಶ್ನೆ ಕೇಳಿದ್ನಲ್ಲ, ಮಾಡರೇಟರ್ ಅಂತಾರೆ ಅವ್ರಿಗೆ, ಪ್ರಶ್ನೆ ಕೇಳೋರಿಗೆ ಎದುರು ಕೂತು ಮಾಡರೇಟರ್. ಆ ಮಾಡರೇಟರು ಆತ ಕೂಡ ಶಹರ ಪ್ರದೇಶದವನೇ. ಅವನು ಟಾರ್ಗೆಟ್ ಮಾಡ್ತಾ ಇದ್ದದ್ದೇ BJP RSS. ಆತ ಟಾರ್ಗೆಟ್ ಮಾಡ್ತಾ ಇದ್ದದ್ದೇ ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರತಿಭಟನೆ. ಆತ ಟಾರ್ಗೆಟ್ ಮಾಡ್ತಾ ಇದ್ದದ್ದೇ ಈಗಿರುವಂಥ ಪರಿಸ್ಥಿತಿಯಲ್ಲಿ ಆದಂಥ ಪ್ರಕ್ಷುಬ್ಧತೆ ಬಗ್ಗೆ. ಅವನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಏನು ಅರ್ಥ ಹೇಳಿ ನೀವು? ಹಂಗಾರೆ ಈ ದೇಶದ ಯುವ ಪೀಳಿಗೆಯನ್ನು ಏನು ಮಾಡ್ಬೇಕಂತ ಮಾಡಿರಿ ನೀವು? ಅವ್ರನ್ನ ಈಗ ಮತದಾರನಂತೂ ಓಲೈಸಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಆಮಿಷ ಕೊಟ್ಟು ಸಂಪೂರ್ಣ ಅವ್ರನ್ನ ಭ್ರಷ್ಟರನ್ನಾಗಿ ಮಾಡಿ ಹಾಕಿದಿರಿ. ಈಗ ಈ ಯುವ ಜನತೆಯನ್ನು ನೀವು ಜಂಜಿ ನೀನು ಇನ್ಸ್ಟಾಗ್ರಾಮಿಗೆ ಬಾ, ಅವನು ಇನ್ಸ್ಟಾಗ್ರಾಮಿಗೆ ಬರಲಿ, ಎಲ್ಲರೂ ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ರೆ ಹಾಗಾದ್ರೆ ಸಮಸ್ಯೆ ಪರಿಹಾರ ಆಗಿಬಿಡುತ್ತಾ? ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಅವ್ರು ಸೇರಿಸ್ಬಿಡ್ತಾರಾ? ಹೋಗ್ಲಿ, ಅವ್ರು ಇನ್ಸ್ಟಾಗ್ರಾಮ್ನಲ್ಲಿರೋ ಪರಮಜ್ಞಾನಿಗಳ ಪರಮ ಅನುಭವದವರ. ಅವನು ಮಾತಾಡ್ತಾನೆ, ಅವನ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ನನ್ನ ಬಾಯಲ್ಲಿ ಬರುತ್ತೆ ಅಂದ್ರೆ, ಅವನ ದೀಪಿಕೆನ ಬಗ್ಗೆ ಅಷ್ಟು ಕೆಟ್ಟ ಶಬ್ದ ಬರುತ್ತೆ. ಏಕೆಂದರೆ ಹೇಗೆ ಈತ ಬೋಸ್ಟನ್ನಿಂದ ವಾಪಸ್ ಬಂದಾನಂತೆ ನನಗೆ ಗೊತ್ತು, ಹೇಗೆ ಆತನನ್ನು ಬೋಸ್ಟನ್ನಿಗೆ ಕಳಿಸಲಾಗಿತ್ತು ಅನ್ನೋದು ನನಗೆ ಗೊತ್ತು. ಆತನ ಮೇಲೆ UAPA ಪ್ರಕಾರ ಕೇಸ್ ಹಾಕಬೇಕು ಅಂತ ಅವನು ತನ್ನನ್ನು ತಾನು ಪುಣೆಯ ಆಮ್ ಆದ್ಮಿ ಪಾರ್ಟಿಯ ಲೀಡರ್ ಅಂತ ಹಾಕೋತಾ ಇದ್ದವನು 2019ರಲ್ಲಿ. ಅವನ ಮೇಲೆ UAPA ಕೇಸ್ ಹಾಕಬೇಕು ಅಂತ ವ್ಯವಸ್ಥೆ ಆಗಿತ್ತು. ಯಾಕೆಂದರೆ ಈತ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಆಗಸ್ಟ್ 5ನೇ ತಾರೀಕು ರದ್ದಾಗಿದ್ದ ತಕ್ಷಣ ಈತ ಅದರ ವಿರುದ್ಧವಾಗಿ ಅಲ್ಲಿ ಕಾಶ್ಮೀರದಲ್ಲಿ ದಂಗೆ ಏಳುವಂಥ ಪೋಸ್ಟ್ಗಳನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಹಾಕ್ತಾ ಇದ್ದ ಅವನು ಈತ ಅಭಿಜಿತ್ ದೀಪ್ಕೆ. ಆವಾಗ ಅಲ್ಲಿ ಒಂದು ಲೀಗಲ್ ಫಾರ್ಮ್ ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋಗುತ್ತೆ. ಇವನ ಮೇಲೆ UAPA ಪ್ರಕಾರ ಮೊಕದ್ದಮೆ ದಾಖಲಾಗಬೇಕು ಅಂತ. ಯಾವಾಗ UAPA ಮೇಲೆ ಕೇಸ್ ಹಾಕ್ತಾರಂತ ಗೊತ್ತಾಗಬೇಕು, ಜೈಲಲ್ಲಿ ಇರ್ತೇನೆ ಖಾಯಮತ್ ಗೊತ್ತಾಗಬೇಕು, ನೇರವಾಗಿ ಅಲ್ಲಿಂದ ಡೆಲ್ಲಿಗೆ ಓಡೋಗ್ತಾನೆ. ಕೆಲವೇ ದಿನಗಳಲ್ಲಿ ವಾಪಸ್ ಬೋಸ್ಟನ್ಗೆ ನಾಪತ್ತೆ ಆಗ್ತಾನೆ, ಪರಾರಿ ಆಗ್ತಾನೆ. ಇವನು ಈ ಹಿಸ್ಟ್ರಿ ತೆಗೆದ್ರೆ 4 ಸಂಚಿಕೆ ಮಾಡ್ಬೋದು, ಅಷ್ಟಿದೆ ಅವನ ಕತೆ. ಈಗ ಪೊಲೀಸರ ಮೇಲೆ ನಿನ್ನೆ ಎಗರಾಡಿದ್ದು ನೋಡ್ಬೇಕಾಯ್ತು. ಇನ್ನೆರಡು ಮಾತು ಹೇಳ್ತಾನೆ ಅವನು, ಚುನಾವಣಾ ಆಯೋಗದ ವ್ಯವಸ್ಥೆನೇ ಸರಿ ಇಲ್ಲ ಅಂತ ನಿನ್ನೆ ಮಾತಾಡಿರೋದು ಅವನು ಹೇಳ್ತಾನೆ. ಇಷ್ಟು ದಿವಸ ಮತದಾರರು ಸರ್ಕಾರವನ್ನು ಆಯ್ಕೆ ಮಾಡ್ತಾಯಿದ್ರು, ಈಗ ಸರ್ಕಾರ ಯಾರು ತನಗೆ ಮತದಾರರು ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡೋ ವ್ಯವಸ್ಥೆ ಬಂದಿದೆ, ಇದನ್ನು ಬದಲಿ ಮಾಡ್ತೇನೆ ನಾನು ಅಂತಾನೆ. ಅರಾಜಕತೆ ಸೃಷ್ಟಿ ಮಾಡೋದು ನೋಡಿ ಅಂತ ಹೇಳ್ತಾನೆ. ಚುನಾವಣಾ ಆಯೋಗವನ್ನು ಬದಲಿಸಬೇಕು ನಾವು, ಯಾಕಂದರೆ ಸರ್ಕಾರ ಮತದಾರರನ್ನು ಆಯ್ಕೆ ಮಾಡ್ತಾ ಇದೆ, ಮತದಾರರು ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ, ಸ್ಥಾಪಿಸ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ತಾನೆ, जुडिशियर ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದಾನೆ. अरविंद केजरीवाल ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂತಿದ್ರು. इस बार जितने लोग आए थे सड़कों के ऊपर, वो किस लिए आए थे? वो केवल, मुझे नहीं लगता धर्मेंद्र प्रधान का इस्तीफा मांगने आए थे. वो मुझे लगता है कि प्रधानमंत्री मोदी जी ने जिस तरह से पूरे देश को डरा रखा है और जिस तरह से दबा रखा है, उनके खिलाफ जो गुस्सा है, वो गुस्से का तरह तरह से इजहार करने आए थे. तो मतलब अगर मैं क्रूड भाषा में बोलूँ तो मोदी जी को ठोकने आए थे. ಬೀದಿಗೆ ಯಾಕೆ ಇಳಿದಿದ್ರು ಗೊತ್ತಾ ನಿಮಗೆ? ಕಾಕ್ರೋಚ್ ಪಾರ್ಟಿಯವರು ಮೋದಿ को ठोकने के लिए वो लोग रास्ते में थे ಅಂತ. ಅವ್ರ ಉದ್ದೇಶ ಶಿಕ್ಷಣ ಆಗಿರಲಿಲ್ಲ, ಅವ್ರ ಉದ್ದೇಶ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿರಲಿಲ್ಲ. ಮೋದಿ जी को ठोकने के लिए वो लोग रास्ते में उतरे थे ಅಂತಾನೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದರ ಹಿಂದಿರುವ ಅಜೆಂಡಾವನ್ನು ನೀವು ಅರ್ಥ ಮಾಡ್ಕೊಂಬಿಡಿ. ನೋಡಿ, ಅಲ್ಲಿ ಟೆರರಿಸ್ಟ್ಗಳ ISIನ ಸ್ಕೀಮ್ ಇತ್ತಿದ್ರ ಹಿಂದೆ ಅಂತ ಒಬ್ಬ ಆಫೀಸರ್ ಹೇಳ್ತಾರೆ, ಅಮೃತ್ಸರದ ಪೊಲೀಸ್ ಕಮಿಷನರು ಗುರುಪ್ರೀತ್ ಸಿಂಗ್ ಭುಲ್ಲರ್ ಅಂತ ಅವ್ರ ಹೆಸರು. ಅವರು ಒಂದು ಮೋಡಸ್ ಆಪರೇಷನನ್ನು ಭೇದಿಸಿ 4 ಜನರು ಹಿಡ್ಕೊಂಡ್ಬರ್ತಾರೆ, ಕರ್ಕೊಂಬಂದು ಈ ಪ್ರೆಸ್ ಮೀಟ್ ಮಾಡ್ತಾರೆ. ಗುರುಪ್ರೀತ್ ಸಿಂಗ್ ಭುಲ್ಲರ್ ಅಂತ ಅಮೃತ್ಸರ್ ಪೊಲೀಸ್ ಕಮಿಷನರ್ ಮಾಡಿ ತೋರಿಸ್ತಾರೆ. ನೋಡಿ, ಇವರೆಲ್ಲ ಬಂದದ್ದು ಟೆರರಿಸಮ್ ಮಾಡಲಿಕ್ಕೆ, ಇವರು ರೆಕ್ಕೆ ಮಾಡಿದರು. ರೆಕ್ಕೆ ಅಂದ್ರೆ ಹೋಗಿ ಗುರ್ತು ಹಾಕಿ ಬರೋದು, ಎಲ್ಲಿ ಇದನ್ನು ಮಾಡಬೇಕು ಅಂತ, ವಿಧ್ವಂಸಕ ಕೃತ್ಯ ನಡೆಸಬೇಕು ಅಂತ. ಇವರು ಪೆಟ್ರೋಲ್ ಬಾಂಬ್ ತೊಗೊಂಡು ಅಲ್ಲಿ ಹಾಕಬೇಕು ಅನ್ನುವಂಥ ಷಡ್ಯಂತ್ರ ನಡೀತಾ ಇತ್ತು ಅಂತ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸ್ತಾರೆ. ಜಂತರ್ ಮಂತರ್ ISIನ ಕೈವಾಡವನ್ನು ಸ್ಪಷ್ಟಪಡಿಸ್ತಾರೆ. ಪಂಜಾಬ್ದಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇದೆ. ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದರು? ತಕ್ಷಣದಲ್ಲಿ ಆತನನ್ನು ವರ್ಗಾವಣೆ ಮಾಡಿಬಿಡ್ತಾರೆ. ಆತ ಆಗಸ್ಟ್ 4ನೇ ತಾರೀಕು ಹೇಳಿಕೆ ಕೊಡ್ತಾರೆ. ಆಗಸ್ಟ್ 7ನೇ ತಾರೀಕಿಗೆ ಅವನ್ನ DGP ಕಚೇರಿಗೆ ವರ್ಕ್ ಮಾಡಿಬಿಡ್ತಾರೆ. ಅಲ್ಲಿದ್ದಂಥ DGP ಹರ್ಮನ್ ಬೀರ್ ಸಿಂಗ್ ಅವ್ರನ್ನ ಅಡಿಷ್ನಲ್ ಚಾರ್ಜಾಗಿ ಹಾಕ್ತಾರೆ. ಅಂದರೆ ಆತ ಸತ್ಯ ಹೇಳಿದ ಕಾರಣಕ್ಕೆ ಪಂಜಾಬ್ನಲ್ಲಿ ಆತನಿಗೆ ಹಿಂಬಡ್ತಿ ನೀಡಲಾಯಿತು, ಆತನ ಖಾತೆಯನ್ನು ಕಿತ್ಕೊಳ್ಳಾಯಿತು, ಆತನ ಸ್ಥಾನಮಾನವನ್ನು ಕಿತ್ಕೊಳ್ಳಾಯಿತು, ಆತನನ್ನು ಖಾಲಿ ಕುರ್ಚಿಯಲ್ಲಿ DGP ಕಚೇರಿಯಲ್ಲಿ ಕೂಡಿಸಲಾಯಿತು. ಇಷ್ಟು ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ. ನಾವು ಸುಳ್ಳು ಯುವ ಸಮೂಹದ ಹೆಸರು ಹೇಳ್ಕೊಂಡು ಈ ರೀತಿ ಛದ್ಮವೇಷಧಾರಿಗಳಿಗೆ ಮಣೆ ಹಾಕ್ತಾ ಇದ್ದೀವಿ. ಎಂಥ ದುರಂತರ ಇದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಜಾರ್ಖಂಡ್ನ ಪ್ರತಿಭಟನೆಯ ಗೆಲುವಿನ ಬಗ್ಗೆ ಮಾತಾಡ್ತೀನಿ. ಭಾಳ ಮಜಾ ಇದೆ, ಅದು ಮಾತಾಡ್ತೀನಿ. ಜೊತೆಗೆ ವಿಪ್ ಜಾರಿಯಾಗಿ ಸಂಸತ್ನಲ್ಲಿ ಭಾಳ ಮುಖ್ಯವಾದಂಥ ಬೆಳವಣಿಗೆ ಸಂಜೆಯ ಸಂಚಿಕೆಯಲ್ಲಿ ಮಾತಾಡೋಣ. ನಮಸ್ಕಾರ.